ಹಾಯ್ ಎವ್ರಿವನ್, ನಾನು ಇವತ್ತು ಮಾತಾಡ್ತಾ ಇರೋದು ಮೇನ್ ಆಗಿ ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ಟಯರ್ಡ್ನೆಸ್ ಅಂತ ಹೇಳ್ತಾ ಇರ್ತಾರೆ. ಮೇನ್ ಆಗಿ ನಿಮ್ಗೂ ತುಂಬಾ ಪದೇ ಪದೇ ಟಯರ್ಡ್ ಆಗ್ತಾ ಇತ್ತು ಅಂತ ಅಂದ್ರೆ ಈ ವಿಡಿಯೋ ಕೊನೆವರೆಗೆ ನೋಡಿ, ನಿಮ್ಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಇದರಿಂದ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಥ್ರೂ ಔಟ್ ದ ಡೇ ನೀವು ಆಕ್ಟಿವ್ ಆಗಕ್ಕೆ ತುಂಬಾ ಸಪೋರ್ಟ್ ಆಗ್ತಾ ಇರುತ್ತೆ. ನಾನ್ ಜಯಲಕ್ಷ್ಮಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ತುಂಬಾ ಹೆಲ್ತ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ತ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ಈ ವಿಡಿಯೋ. ಕೊನೆ ತನಕ ನೋಡಿ. ಇವತ್ತು ನಾನು ಮಾತಾಡ್ತಾ ಇರೋದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಟಯರ್ಡ್ನೆಸ್ ಏನಕ್ಕೆ ಆಗ್ತಾ ಇರುತ್ತೆ. ಕೆಲವೊಂದು ನೀವೇನಾದ್ರು ಈ ಥರ ಮಿಸ್ಟೇಕ್ ಮಾಡ್ತಾ ಇತ್ತು ಅಂತ ಅಂದರೆ 100% ಅದನ್ನು ಕರೆಕ್ಟ್ ಮಾಡಿಕೊಂಡು ಫುಲ್ ಆ್ಯಕ್ಟಿವ್ ಆಗಿ ಇರೋದಕ್ಕೆ ನೀವು ಚೇಂಜ್ ಆಗಬೇಕಾಗಿರೋದು. ಹೆಲ್ತಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡಬೇಕಾಗಿರೋದು. ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಅದನ್ನು ನೀವು 100% ಚೇಂಜ್ ಮಾಡಬೇಕಾಗತ್ತೆ. ಫಸ್ಟ್ ಬಂದು ಟಯರ್ಡ್ನೆಸ್ ಏನಕ್ಕೆ ಆಗುತ್ತೆ ಅಂತ ಅಂದರೆ, ನಾವು ಕರೆಕ್ಟಾಗಿ ನಿದ್ರೆ ಮಾಡಲಿಲ್ಲ ಅಂತ ಅಂದರೆ ನಮಗೆ ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಪ್ರತಿದಿನ ನಾವು ಎಷ್ಟು ನಿದ್ರೆ ಮಾಡ್ತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಬೇಕು. ಕೆಲವೊಬ್ಬರು ತುಂಬ ಕಡಿಮೆ ಸಮಯ ನಿದ್ರೆ ಮಾಡ್ತಾ ಇರ್ತಾರೆ, ಕೆಲವೊಬ್ಬರಿಗೆ ನಿದ್ರೆನೇ ಬರೋದಿಲ್ಲ, ಈ ಥರದ್ದೆಲ್ಲ ಇರುತ್ತೆ. ನಿಮಗೂ ಇದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದರೆ, ಯಾವಾಗ ರಾತ್ರಿ ನಿದ್ರೆ ಚೆನ್ನಾಗಿರಲ್ಲ, 100% ಬೆಳಗ್ಗೆ ಎದ್ದಾಗ ನಮಗೆ ಮೂಡೇ ಇರೋದಿಲ್ಲ. ಸೊ ನಮಗೆ ಸುಸ್ತಾಗ್ತಾ ಇರುತ್ತೆ. ಇದು ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಬಂದು ತುಂಬ ಕಮಿಟ್ಮೆಂಟ್ಸ್ ಆಗುವಂಥದ್ದು. ಅಂದರೆ ನಮಗೆ ಆಗಲಿಲ್ಲದಿದ್ರೂ ನಾವು ಮಾಡ್ತೀವಿ ಅಂತ ಯಾವಾಗ ಕಮಿಟ್ ಆಗ್ತಾ ಇರ್ತೀವಿ, ಯಾವಾಗ ತುಂಬ ಜಾಸ್ತಿ ಸ್ಟ್ರೆಸ್ ತೊಗೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ, ಆಗ್ಲೂ ನಮಗೆ ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಅಂದರೆ ನಮಗೊಂದು ಲಿಮಿಟ್ ಇರುತ್ತೆ, ಅಷ್ಟು ಮಾತ್ರ ನಾವು ಮಾಡ್ತಾ ಇತ್ತು ಅಂತ ಅಂದರೆ ನಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಇದನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು. ತುಂಬ ಜನ ಮಾಡುವಂಥದ್ದು ಓವರ್ ಥಿಂಕಿಂಗ್. ಅಂದರೆ ನಮ್ಗಾಗತ್ತಾ, ನಾವು ಮಾಡ್ತೀವ, ನಮಗೆ ಅಂದರೆ ಅಲ್ಲಿ ಏನು ಥಿಂಕ್ ಮಾಡಬೇಕು ಅದಕ್ಕಿಂತ ತುಂಬ ಜಾಸ್ತಿ ಥಿಂಕ್ ಮಾಡ್ತಾ ಇರ್ತಾರೆ. ಇದನ್ನು ನೀವು ಮಾಡ್ತು ಅಂತ ಅಂದರೆ ತುಂಬ ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ನೀವು ಫುಲ್ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಒಂದು, ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಸ್ಟ್ರೆಸ್ ತಗೋತಾ ಇರ್ತಾರೆ. ಅಂದರೆ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಆಗೋದೇ ಇಲ್ಲ. ಅಂದರೆ ಒಂದು ಲಿಮಿಟ್ ಇರುತ್ತೆ, ಆ ಲಿಮಿಟ್ಗಿಂತ ಜಾಸ್ತಿ ಅವರು ಸ್ಟ್ರೆಸ್ ತಗೊಂಡು ಅವರು ಮಾಡ್ತಾ ಇರ್ತಾರೆ. ಕೆಲವೊಂದು ಟೈಮಲ್ಲಿ ನಾನು ತುಂಬ ಜನ ನಾನು ಮಾತಾಡಿಸ್ತಾ ಇರ್ತೀನಿ ಪ್ರತಿದಿನ, ಅಲ್ಲಿ ನಾನು ನೋಡ್ತಾ ಇರೋವಂಥದ್ದು. ಕೆಲವೊಬ್ರು 2 ಕೆಲಸ ಮಾಡೋದು, 3 ಕೆಲಸ ಮಾಡೋದು, ಅವ್ರಿಗೆ ಯಾವಾಗ ನಿದ್ರೆ ಮಾಡ್ತಾರೆ, ಅವ್ರು ಯಾವಾಗ ಊಟ ಮಾಡ್ತಾರೆ ಅನ್ನೋದನ್ನೇ ಗೊತ್ತಿರೋದಿಲ್ಲ. ಈ ಥರ ಸ್ಟ್ರೆಸ್ ತಗೊಂಡು ಕೆಲಸನೂ ಮಾಡ್ತಾ ಇರ್ತಾರೆ. ಈ ಥರ ಪ್ರಾಬ್ಲಮ್ ಇದ್ದಾಗ್ಲೂ ಸುಸ್ತಾಗ್ತಾ ಇರತ್ತೆ. ಅಂದರೆ ನಿಮಗೆ ನಾವು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶ ಬೇಕೇ ಬೇಕು. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕರೆಕ್ಟಾಗಿ ಪೌಷ್ಟಿಕಾಂಶ ಕೊಡೋದ್ರಿಂದ ತುಂಬಾ ಆ್ಯಕ್ಟಿವ್ ಆಗಿರೋಕ್ಕೆ ಥ್ರೂ ಔಟ್ ದ ಡೇ ಹೆಲ್ಪ್ ಆಗ್ತಾ ಇರುತ್ತೆ. ಮೇನ್ ಆಗಿ ನಮಗೆ ಪ್ರತಿದಿನ ಬೇಕಾಗಿರೋದು ವೈಟಮಿನ್ ಬೇಕು, ಮಿನರಲ್ಸ್ ಬೇಕು, ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ತುಂಬ ನ್ಯೂಟ್ರಿಷನ್ಸ್ ನಮಗೆ ಬೇಕಾಗಿರುವಂಥದ್ದು. ಇದನ್ನು ನಾವು ಪ್ರತಿದಿನ ನಾವು ಕರೆಕ್ಟ್ ಪ್ರಮಾಣದಲ್ಲಿ ಕೊಟ್ಟಾಗ 100% ಸುಸ್ತೆಲ್ಲ ಆಗೋದೇ ಇಲ್ಲ, ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ತುಂಬ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಯಾರ್ಯಾರಿಗೆ ತುಂಬ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ, B12 ಡೆಫಿಷಿಯನ್ಸಿ ಇರುತ್ತೆ, ಅವ್ರಿಗೂ ಅಷ್ಟೇ ಅವ್ರಿಗೆ ಟಯರ್ಡ್ನೆಸ್ಸು, ಕೆಲವೊಂದು ಕಂಫರ್ಟೇಬಲ್ ಆಗಿರೋದಿಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ. ನಿಮಗೆ ಈ ಒಂದು ನ್ಯೂಟ್ರಿಷನ್ ಪಾರ್ಟ್ ಅಂತೂ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ ಟಯರ್ಡ್ನೆಸ್ ಆಗದೆ ಇರೋದಕ್ಕೆ. ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡು ಕೆಲವೊಂದು ಬದಲಾವಣೆ ಮಾಡಿಕೊಳ್ಳೇಬೇಕಾಗಿರುತ್ತೆ ನಾವು ಫುಲ್ ಆ್ಯಕ್ಟಿವ್ ಆಗಿರ್ಬೇಕಂತ ಅಂದರೆ. ಕೆಲವೊಬ್ಬರನ್ನ ನಾನು ನೋಡಿರೋ ಅಂಥದ್ದು ಊಟ ಸ್ಕಿಪ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲು, ನಾನು ತುಂಬ ಜನನ ನೋಡಿದ್ದೀನಿ, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅಥವಾ ನಾನು ಅರ್ಜೆಂಟಾಗಿ ಹೋಗಬೇಕು, ಅಥವಾ ತುಂಬ ಬ್ಯುಸಿ ಇದ್ದೀನಿ, ಈ ಥರದ್ದೆಲ್ಲನೂ ಅಂದ್ಕೊಂಡು ಆ ಥರನೂ ತುಂಬ ಟಯರ್ಡ್ ಆಗೋರನ್ನ ನಾನು ತುಂಬ ಜನನ ನೋಡಿದ್ದೀನಿ. ಫಸ್ಟು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ, ಇನ್ನೊಂದು ಊಟ ಸರಿಯಾಗಿ ಮಾಡೋದಿಲ್ಲ, ಇನ್ನೊಂದು ಡಿನ್ನರ್ ಸ್ಕಿಪ್ ಮಾಡ್ಬೋದು, ಅಥವಾ ಈ ಥರ ಮಾಡಿದಾಗಲೂ ತುಂಬ ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕಂಪ್ಲೀಟಾಗಿ ಪೌಷ್ಟಿಕಾಂಶನ 3 ಹೊತ್ತು ನಾವು ಕೊಟ್ಟಾಗ, ಕರೆಕ್ಟ್ ಪ್ರಮಾಣದಲ್ಲಿ ಕೊಟ್ಟಾಗ 100% ನಾವು ನಿಜವಾಗ್ಲೂ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಇದನ್ನು ನಾವು ತಿಳ್ಕೊಬೇಕಾಗಿರೋದು.
ನೆಕ್ಸ್ಟ್ ಬಂದು ಕೆಲವೊಬ್ರು ತುಂಬಾ ಸ್ಮೋಕ್ ಮಾಡ್ತಾ ಇರ್ತಾರೆ. ನಾನು ತುಂಬಾ ಜನನ ನೋಡಿದ್ದೀನಿ, ಕೆಲವೊಬ್ರನ್ನ ಮಾತಾಡಿಸಿದಾಗ ಬೆಳಗ್ಗಿಂದ ಸಂಜೆವರೆಗೂ ತುಂಬಾ ಸ್ಮೋಕ್ ಮಾಡ್ತಾ ಇರ್ತಾರೆ. ಮತ್ತೆ ಕೆಲವೊಬ್ರು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಇದ್ರಲ್ಲೂ ನಾವು ತಿಳ್ಕೊಬೇಕಾಗಿರೋದು, ಡ್ರಿಂಕ್ಸ್ ಮಾಡ್ತು ಅಂತ ಅಂದ್ರೆ ಮಲ್ಕೊಂಡ್ಬಿಡ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಮಲ್ಕೊಂಡಾಗ್ಲೂ ನಮಗೆ ಅಂದ್ರೆ ಕರೆಕ್ಟಾಗಿ ಪ್ರಾಪರ್ ಗುಡ್ ಸ್ಲೀಪ್ ಅಂತ ಹೇಳ್ತೀವಿ, ಅದು ಯಾವಾಗ ತುಂಬಾ ಆಲ್ಕೋಹಾಲ್ ಮಾಡಿದಾಗ ಅದು ನೆಕ್ಸ್ಟ್ ಡೇ ಅವ್ರಿಗೆ ಗೊತ್ತಾಗ್ತಾ ಇರತ್ತೆ. ಅಂದ್ರೆ ಅವ್ರಿಗಿನ್ನ ನಿದ್ರೆ ಮಾಡಬೇಕು, ಅವ್ರಿಗಿನ್ನ ಮಲಗಬೇಕು, ಅಂದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಯಾರು ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ ಇವ್ರಿಗೂ ಅಷ್ಟೇ ತುಂಬಾ ಟಯರ್ಡ್ನೆಸ್ ಆಗ್ತಾ ಇರತ್ತೆ. ಕೆಲವೊಬ್ರು ತುಂಬಾ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಅವ್ರ ಬಾಡಿ ಬಗ್ಗೆ ಒಂದು ಚೂರು ಕೇರ್ ಮಾಡ್ತಾ ಇರಲ್ಲ, ಅವ್ರ ಕೆಲ್ಸದ ಬಗ್ಗೆ ಫುಲ್ಲು ಕೆಲಸ 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 ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ನಿಜವಾಗ್ಲೂ ನೀವು ತಿಳ್ಕೊಳ್ಳಿ, ನಾವು ಏನಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಬಾಡಿ ಚೆನ್ನಾಗಿತ್ತು ಅಂದರೆ ಇನ್ನೂ 100% ನಾವು ಜಾಸ್ತಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇರತ್ತೆ. ಅಂದರೆ ನಮ್ಗೇನಾದರೂ ಅದು ಸೈನ್ ತೋರಿಸ್ತಾ ಇರತ್ತೆ. ಆ ಸೈನನ್ನು ಅಂದರೆ ಕೆಲವೊಂದು ಪೇನ್ಸ್ ಆಗ್ತಾ ಇರ್ಬೋದು, ಕೆಲವೊಂದು ಸುಸ್ತಾಗ್ತಾ ಇರ್ಬೋದು, ಅಥವಾ ಕೆಲವೊಂದು ನಮಗೆ ಮಾಮೂಲಿ ಥರ ಕಂಫರ್ಟೇಬಲ್ ಆಗಿರಲ್ಲ, ಆ ಥರ ತೋರಿಸ್ತಾ ಇರುತ್ತೆ ಬಾಡಿ. ಹಂಗಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿ ನಾವು ಕೆಲಸದಲ್ಲೇ ಮುಳುಗಿರೋ ಅಂಥದ್ದು. ಅದು ಇನ್ನೊಬ್ರು ಕೆಲವೊಬ್ರು ಏನು ಮಾಡ್ತಾರೆ, ಅಯ್ಯಪ್ಪ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಅವ್ರು ಏನಾದ್ರು ಹೇಳ್ಬಿಡ್ತಾರೆ. ಸೊ ಯಾರು ಏನು ಹೇಳೋದಿಲ್ಲ. ಸೊ ನಮ್ಮ ಬಾಡಿಯಲ್ಲಿ ಏನಿರುತ್ತೆ ಅಂತ ಅದನ್ನ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ ಇದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗಿರೋದು. ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ, ನಮ್ಮ ಬಾಡಿನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಕೆಲವೊಂದು ನಾವು ಮಾಡಲೇಬೇಕಾಗತ್ತೆ. ಸೊ ಯಾಕೆ ಈ ಥರ ಟಯರ್ಡ್ನೆಸ್ ಆಗ್ತಾ ಇರುತ್ತೆ ಅಂದರೆ, ಈ ಕೆಲವೊಂದೆಲ್ಲ ಮಿಸ್ಟೇಕ್ ಮಾಡ್ತಾ ಇರೋದು ಇವಾಗ ಮಿಸ್ಟೇಕ್ ಮಾಡ್ತು ಅಂತ ಅಂದರೆ, ಇವಾಗ ಒಂದು 1000-2000 ಅಲ್ಲಿ ಖರ್ಚಾಗುವಂಥದ್ದು ಮುಂದೆ ಲಕ್ಷಾಂತರ ರೂಪಾಯಿ ಬಿಲ್ ಆಗ್ತಾ ಇರತ್ತೆ, ಅಂದರೆ ಖರ್ಚಾಗತ್ತೆ ನಮ್ಮ ಹೆಲ್ತ್ಗೆ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ಯಾವಾಗ ಯಾವಾಗ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದು ಇಮಿಡಿಯೇಟ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರ ಹೆಲ್ತ್ ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ.